ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾಳ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ.ಪಿ. ನಡ್ಡಾ ಅವರು ಆಗಮಿಸಿ ಕುಟುಂಬಸ್ಥರ ಜೊತೆಗೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಒಂದಷ್ಟು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಿರಂಜನ್ ಅವರೇ, ಇವತ್ತು ಜೆ.ಪಿ. ನಡ್ಡಾ ಅವರು ಆಗಮಿಸಿದ್ರು. ನೀವು ಮಾತಾಡ್ತಾ ಇದ್ದನ್ನು ಕೂಡ ನಾನು ಕೇಳಿಸ್ಕೊಂಡೆ. CBIಗೆ ಕೊಡಬೇಕು ಅಂತ ಹೇಳಿ ನೀವು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರಿ. ಅದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಸಿಕ್ತು ಕೇಂದ್ರ ಸರ್ಕಾರದ ವತಿಯಿಂದ? ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬಂದು ನಮ್ಮ ಸಂತಾನ ಹೇಳಕ್ಕೆ ಬಂದರು. ಈ ದುಃಖ ತಡಿಲಾರ್ದಕ್ಕೆ ನಾನು ಕೂಡ ನಿಮ್ಗೆ ಸಂತಾನ ಹೇಳಕ್ಕೆ ಅನುವು ಮಾಡಿಕೊಡಿ ಅಂತಂದಾಗ ನಮ್ಮ ಮನೆ ಬಾಗಿಲ ಫುಲ್ ಐತಿ, ಯಾವಾಗ ಬೇಕಾದಾಗ ಬರ್ಬೋದು ಅಂತ ಹೇಳಿ ನಮ್ಮ ಅವರು ಕೂಡ ಬಂದು ನನಗೆ ಭಾಳ ಧೈರ್ಯ ತುಂಬೋದು. ಒಂದು ಸೈಡು ಅವ್ರು ಬಂದು ಸಂತಾನ ಹೇಳಿದರು, ನಮ್ಮ ಮಗಳನ್ನ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಗ್ಬೇಕು ಅಂತೇಳಿ. ಅದ್ರ ಜೊತೆಗೆ ನಮಗೂ ಕೂಡ ನ್ಯಾಯ ಸಿಗ್ಬೇಕು ಅಂತ ಬೇಡಿಕೆ ಇಟ್ಟಿದೆ. ಅದರ ಜೊತೆಗೆ ನನ್ನ ಮಗಳಿಗೆ ಅಂತ್ಯ ಆಗಬೇಕು ಈ ಪ್ರಕರಣ. ಬೇರೆ ಮಗಳು ಈ ದೇಶಾದ್ಯಂತ ಆ ವಯಸ್ಸಿನ ಮಕ್ಕಳು ಅದಾರೆ, ಅವೆಲ್ಲ ನನ್ನ ಮಕ್ಕಳು. ಈಗ ಅವ್ರಿಗೆ ಸಂರಕ್ಷಣೆ ಮಾಡ್ಬೇಕಲ್ಲ. ನಾನು ಇದೇ ಒಂದು ಮಾದರಿಯಲ್ಲಿ ಆಕಿನ ಹೆಸರಲ್ಲೇ ಒಂದು ಕಾಯ್ದೆ ತೊಗೊಂಡು ಬಂದು ಅದನ್ನು ಸ್ಟ್ರಿಕ್ಟಾಗಿ ಏನಾದ್ರು ಒಂದು ರೂಲ್ ಬಂದಾಗ ಮಾತ್ರ ಅದು ಭಯ ಹುಡ್ತೈತಿ. ಇಲ್ಲಾಂದ್ರೆ ಇಂಥವು ವಿಕೃತ ಮನಸ್ಸವರು ಡೈಲಿ ಒಬ್ಬರನ್ನ ನ್ಯಾಯನಂತವ್ರನ್ನ ಹೆಣಕ್ಕೆ ಕೊಡ್ಕೊಂಡು ಹೋಗ್ತಾರೆ. ಈಗಾಗಲೇ ನನ್ನ ಇನ್ನೊಬ್ಬರು ಮಾನಕರ ಪಾಲಿಕೆ ಸಹೋದರ ಬಂದಿದ್ದರು, ನನ್ನ ಸಹೋದರಿಗೆ. ಅವರು ಕೂಡ ಅವರು ವಾರ್ಡ್ನಲ್ಲಿ 2 ಯುವಕರು ಕಾಣೆಯಾಗಿದ್ದಾರೆ 3 ದಿವಸದಿಂದ. ಮೊಬೈಲ್ ಸ್ವಿಚ್ ಆಫ್ ಇದೆ, ಎಲ್ಲಿದ್ದಾರೆ ಗೊತ್ತಿಲ್ಲಂತೆ. ಅವ್ರು ಜೀವಂತ ಅದಾರೋ ಸತ್ತಾರೋ ಕೂಡ ಎಂಕ್ವೈರಿ ಇಲ್ಲ. ಈ ರೀತಿ ಎಲ್ಲ ಬರೇ ಕಾಲೇಜ್ ಸ್ಟೂಡೆಂಟಿಗೆ ಹಿನ್ನೆಲೆ ಬೇರೆ ರೀತಿಯಿಂದ ಷಡ್ಯಂತ್ರ ನಡೀತಾ ಇದೆ. ಮತ್ತು ಅದಕ್ಕೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಅಂದರೆ ತಪ್ಪಲ್ಲ. ಈಗಾಗಲೇ ಮಹಿಳಾ ಆಯೋಗದವರು ಬಂದಿದ್ರು, ಅವರು ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಈಶ್ವರ್ ಖಂಡ್ರೆ ಸಾಹೇಬ್ರು ಫೋನ್ ಮಾಡಿದ್ರು, ಅವ್ರಿಗೂ ಕೂಡ ನಾನು ಹೇಳಿದೆ, ಸರ್ ನಮ್ಮ ಸಮಾಜದವರು ಸಮಾಜದವರು ನೀವು ಅದನ್ನು ಒತ್ತಾಯ ಮಾಡಬೇಕು, ಹೌಸ್ನಲ್ಲಿ ಇದಕ್ಕೊಂದು ಕಾಯ್ದೆ ತರಬೇಕು ಅಂತ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೆ. ಡಿ ಕೆ ಶಿವಕುಮಾರ್ ಸ್ವತಃ ಫೋನ್ ಮಾಡಿ ಅವರು ಕೂಡ ಹೇಳಿದ್ರು, ಬ್ರದರ್ ನಾನು ನಿಮ್ಮ ಜೊತೆಗದೇವಿ, ಈ ಇಮಿಡಿಯೇಟ್ಲಿ ನಾನು ಗೃಹ ಸಚಿವರಿಗೂ ಮಾತಾಡೀನಿ, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋ ಕೆಲಸ ಮಾಡಿಸ್ತೀವಿ, 110% ನಾವು ನಿಮ್ಮ ಜೊತೆಗೆ ಅದೇವೆ ಅಂತ ಹೇಳಿದ್ರು. ಅವರು ಆಯಿತು, ವಿನಯ್ ಕುಲಕರ್ಣಿ ಅವರು ಆಯಿತು, ಮತ್ತು ನಮ್ಮ ಇವರು ಈ ಪ್ರದೀಪ್ ಈಶ್ವರ್ ಅವರು ಕೂಡ ಫೋನ್ ಮಾಡಿದ್ರು. RV ದೇಶಪಾಂಡೆ ಫೋನ್ ಮಾಡಿ ಸಾಂತ್ವನ ಹೇಳ್ತಿದ್ದಾರೆ. ಆದರೆ ಏನು ಆಗ್ತಾ ಇದೆ ಅದ್ರ ಮೇಲೆ ಇಂಪ್ಲಿಮೆಂಟ್ ಅನ್ನೋದು ಬೇಕಾಗಿರೋದು ಮುಖ್ಯವಾಗಿ. ಏನು ಬೇಜಾರು ಇರೋದು ಅದ್ರ ಮೇಲೆ. ಇಷ್ಟು ಮಾಧ್ಯಮದಾಗ ಪ್ರತಿ ಕ್ಷಣ ದೇಶಾದ್ಯಂತ ಹೊಂಟೈತಿ, ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ನನ್ನ ಮಗಳು ಅಷ್ಟು ಹೈಲೈಟ್ ಆಗಿ ಹೋದ್ಲು. ಆಕೆ 15 ಆಗಸ್ಟಿಗೆ ಹುಟ್ಟಿದ್ಲು. ಸ್ವಾತಂತ್ರ್ಯ ಹೋರಾಟಗಾರತೆ ಹೆಸರಾಗಿ ಹೊಂಟಾಳ. ಅಂತ್ಯಕ್ಕೇನು ಹಂಗಾಗಿದೆ. ಅಂಥ ಮ್ಯಾಟ್ರದಾಗ ಇಷ್ಟು ಗೊತ್ತಿದ್ದು ಆಡಳಿತ ಪಕ್ಷದಾಗಿದ್ದು ನಾನೇ ಅವ್ರ ಕಾರ್ಯಕರ್ತನಿಂದ ನನ್ನ ಮನ್ಯಾಗ ಒಂದು ಬರೀ ಅವ್ರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬಿಜಿ ಆಗಿಬಿಟ್ರೆ. ಅದಕ್ಕೆ ನಾನು ಎಲ್ಲೋ ಇದು ನಮ್ಮ ಕೇಸ್ ದಿಕ್ಕು ತಪ್ಪಿಸುವಂತ ಇದಕ್ಕೆ ನಿರ್ಲಕ್ಷ್ಯ ಮಾಡತ್ತಾರ ಅಂತ ನನಗೆ ಡೌಟ್ ಐತಿ. ಅದಕ್ಕೆ ನಾನು ಯಾಕೆ ಈ ಥರ ಡೌಟ್ ಯಾಕೆ ಬರ್ತಾ ಇದೆ? ಅದಕ್ಕಿಂತ ಹತ್ಯೆಯಾಗಿ ಎಷ್ಟು ದಿವಸ ಆಯಿತು, ಯಾರು ಬಂಧಿಸ್ಯಾರ ಇವರು? ಅವತ್ತು ಅವನ್ನ ಕಾಲೇಜ್ ಸ್ಟೂಡೆಂಟ್ ಹಿಡ್ಕೊಂಡಾಗ ಕೊಟ್ಟಾರ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ಯಾರ? ಅವಾಗ ಇಮಿಡಿಯೇಟ್ಲಿ ಕ್ರೈಮ್ದವ್ರು ಬಂದು ಹಿಡ್ಕೊಂಡು ಅರೆಸ್ಟ್ ಮಾಡಿದ್ ಬಿಟ್ಟರೆ ಬೇರೆ ಯಾರನ್ನ ಅರೆಸ್ಟ್ ಮಾಡ್ಯಾರ? ನಾನು ಯಾವ ರೀತಿ ಅವ್ರಿಗೆ ಆಯಿತು ಪೊಲೀಸರು ಸರಿಯಾಗಿ ವ್ಯವಸ್ಥೆ ಹೊಂಟೈತೆ ಅಂತ ನಾನು ವಿಶ್ವಾಸ ಇರಲಿ. ವೆರಿ ನೆಕ್ಸ್ಟ್ ಡೇ ಮಾರ್ನಿಂಗು ರಾತ್ರಿ 1 ಗಂಟೆಗೆ ನಾನು ಆಕಿನ ಶವ ಇನ್ನೂ ಕೆಮ್ಸಲ್ಲಿ ಐತಿ. ರಾತ್ರಿ 1 ಗಂಟೆಗೆ ಪೋಸ್ಟ್ ಹಾಕೈತಿ ID-ಯಿಂದ. ಅವ್ನ ಕಡೆ ಮೊಬೈಲ್ ಇಲ್ಲ, ಅವ್ನು ಜೈಲ್ನಾಗ ಅದಾನ. ಅದು ID-ಯಿಂದ ಫೇಕ್ ಇದು ಮಾಡಿ ಫೋಟೋ ಎಡಿಟ್ ಮಾಡಿ ಅವನ್ನೆಲ್ಲ ರೀಲ್ಸ್ ಹಾಕ್ತಾರೆ. ಅಂದರೆ ಇದು ದಿಕ್ಕು ತಪ್ಪಿಸೋ ಕೆಲಸ. ಯಾರು ಮಾಡ್ತಿರ್ಬೋದು ಅಂತ ನಿಮಗೆ ಅನುಮಾನ? ಈಗ ಅನುಮಾನ ಏನು? ಈಗ ನಾ ಯಾರ ಮೇಲೆ ಬ್ಲೇಮ್ ಕೇಸನ್ನು ತನಿಖೆ ಮಾಡೋರು ಅನುಮಾನ ಇಲ್ಲ. ಕೇಸಿಂದ ಕೇಸ್ ತನಿಖೆ ಮಾಡಿ ಏನು ಆಯುಕ್ತರು ಅದಾರ, ಅವರೇ ಸ್ವತಃ ಹೆಣ್ಮಕ್ಳು ಅದಾಳ. ಸ್ವಯಂ ಪ್ರೇರಣೆಯಿಂದ ಅವರೇ ನಿಂತು ನನಗೆ ಧೈರ್ಯ ಹೇಳಿ ಎಲ್ಲ ದಿಕ್ಕು ತಪ್ಪಿಸುವಂಥ ಹೇಳಿಕೆ, ದಿಕ್ಕು ತಪ್ಪಿಸುವಂಥ ವ್ಯವಸ್ಥೆ, ಲೇಟ್ ಮಾಡೋದು ಎಲ್ಲ ನೋಡಿದರೆ ಕಾಣದ ಕೈ ಕೂಡ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನನಗೆ ಅವ್ರ ಮೇಲೂ ಕೂಡ ನಾವು ವಿಶ್ವಾಸ ಇಲ್ಲ. ಗೃಹ ಮಂತ್ರಿಗೆ ನಾನು ಆಗ್ರಹ ಮಾಡ್ತೀನಿ, ಒಂದು ಅವ್ರು ಬದಲಿ ಮಾಡ್ರಿ, ಇಲ್ಲ ಅಂದ್ರೆ COD ತನಿಖೆ ಇದಕ್ಕೆ ಕೊಡ್ರಿ, ಏನೋ CBI ಕೊಡ್ರಿ. ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ? ನಾನು ರಾಜ್ಯ ಸರ್ಕಾರದ ನಾನು ಕಾರ್ಯಕರ್ತ ಅವ್ರದ್ದು, ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್. ನನ್ನನ್ನು ಪಕ್ಷಕ್ಕೆ ತಗೊಂಡು ನಾನು ಹಾಗೇನೆ ನನ್ನ ಮನೆ ಘಟನೆ ಆಗೈತಿ. ಇಡೀ ದೇಶ ಇದೆ, ರಾಜ್ಯ ನೋಡಾತೀನಿ, ನನ್ನ ಸಮಾಜ ನೋಡಾತೀನಿ. ಎಲ್ಲರೂ ಬಂದು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಎಚ್ಚೆತ್ತು ವಹಿಸ್ಕೊಳ್ತಾ ಇರಲಿಲ್ಲ. ಅದಕ್ಕರ ಇವರು ರಾಜ್ಯ ಸರ್ಕಾರದವ್ರು ಮುಂದೆ ಆಗೋಬೇಕು ಬೇಡ? ಗೃಹ ಮಂತ್ರಿಗಳು ಏನು ಮಾಡತ್ತಾರೆ ಚರ್ಚೆ ಮಾಡಿ. ಅದೇ ಬೇರೆ ಯಾರು ಮನೆ ಹೆಣ್ಮಗಳು ಹಿಂಗಾಗಿದ್ರೆ ಅವ್ರು ಬಿಡ್ತಿದ್ರ?
ಇವತ್ತೇನು ನಮ್ಮ ಹಿಂದೂ ಹುಡುಗಿ ಅಂತ ಬರ್ತಾ ಇಲ್ವೋ ಏನಂತ ಮತ್ತೆ ಆಕಿ ಏನು ಅಂದ್ರೆ ಆಕಿ ಬುರ್ಕ ಹಾಕೊಂಡು ಆಕಿನೂ ಕೂಡ ಅವ್ರು ಕೂಡ ಹೋಗಿದ್ರೆ ಚಲೋ ಐತೆ ಗೊತ್ತೈತಿ ಅವ್ರಿಗೆ ಎಷ್ಟು ಫೋರ್ಸ್ ಮಾಡ್ಯಾರ ಯಾವ ರೀತಿ ಪ್ರವೋಕ್ ಮಾಡ್ಯಾರ ಎಲ್ಲ ಗೊತ್ತೈತೆ ಅವ್ರಿಗೆ ಮಾಹಿತಿ ಇಲ್ವಾ ಸಣ್ಣ ಮಾಹಿತಿ ಇದೆ ಎಲ್ಲ ಫೋಟೋ ಎಲ್ಲ ಅದಾವು ಸ್ವತಃ ಹೇಳಿಕೆ ತಗೊಂಡ್ರ ಅವ್ರಿಗೆ ಗೊತ್ತೈತಿ ಇವನ್ನ ಏನ್ ಪರಿಸ್ಥಿತಿ ಇದ್ದಾಗ ಇವ್ರ ತಾಯಿಯವ್ರ ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರ ತಂದೆಯವ್ರ ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರ ಸಿಸ್ಟರ್ ಅದೇ ಐಡಿ ಒಳಗೆ ಪೋಸ್ಟ್ ಮಾಡ್ತಾರೆ ಮತ್ತೆ ಅವ್ನಿಗೆ ಯಾರು ಫಂಡಿಂಗ್ ಮಾಡಿದ್ರೆ ಎಲ್ಲ ದಯಮಾಡಿ ಓಪನ್ ಇದೊಂದು ಶಾಕಿಂಗ್ ವಿಚಾರ. ಫಂಡಿಂಗ್ ಎಲ್ಲ ಮಾಡಿದಾರೆ ಅನ್ನೋ ವಿಚಾರ ಈಗ ನೀವು ತಿಳಿಸ್ತಾ ಇದ್ರಿ. ಏನದು ಫಂಡಿಂಗ್, ಯಾರು, ಇದ್ರ ಬಗ್ಗೆ ನೀವು ಪೊಲೀಸರು ಮಾಹಿತಿ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದ್ದೀನಿ. ಇವತ್ತು SMD ಸಾಹೇಬರು ಅದಕ್ಕೆ ಬಂದಿದ್ರು, ಅವ್ರಿಗೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ಸೈಬರ್ ಕ್ರೈಮಿಗೆ ಮೊದಲು ಇಮಿಡಿಯೇಟ್ಲಿ ಅದನ್ನು ಸ್ಟಾಪ್ ಮಾಡಿಸ್ತೀನಿ, ಮತ್ತು ಬೇರೆ ಈ ರೀತಿ ಬೆಳವಣಿಗೆ ಆಗಂಗಿಲ್ಲ ಅಂತ ಹೇಳೋಗಿದೆ. ನೀವು JP ನಡ್ಡಾ ಅವರೆಲ್ಲ ಮಾತಾಡ್ಬೇಕಾದ್ರೆ ಒಂದು ವಿಚಾರವನ್ನು ಹೇಳಿದ್ರು, ಇದೆಲ್ಲವೂ ಕೂಡ ಷಡ್ಯಂತ್ರ ಆಗಿದೆ, ಷಡ್ಯಂತ್ರ ಮಾಡಿ ನನ್ನ ಮಗಳನ್ನ ಕೊಲೆ ಮಾಡಿದ್ರು ಅಂತೇಳಿ. ಯಾಕೆ ಈ ಡೌಟ್ ಬಂತು? ನಾನು ಈಗ ನನಗೆ ಬಂದಂಥ ಮಾಹಿತಿ ಪ್ರಕಾರ ನಾನು ಇಷ್ಟು ದಿವಸ ನಾನು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನನ್ನ ಮಗಳು ಏನೂ ಹೇಳ್ಕೊಳ್ಳಿಲ್ಲ. ಆಕೆ ಒಬ್ಬಕ್ಕೆ ಧೈರ್ಯಂಗ್ಲೇ ಫೇಸ್ ಮಾಡ್ಯಾಳ. ಆಕೆಗೆ ಅವ್ರ ತಾಯಿಯವ್ರು ಕೂಡ ಹೇಳ್ಕೊಂಡಾಗ ಅವ್ರ ತಾಯಿ ಧೈರ್ಯ ಕಳ ಆಕೆಗೆ ಏನು ಮಗ ಕಾಲೇಜ್ ಅಂದಾಗ ಈ ಥರ ಇರೋದೆ ಚಂದಿದ್ದ ಹುಡುಗಿಯರಿಗೆ ಪ್ರಪೋಸ್ ಕೊಡೋಣ, ನೀ ಯಾವುದಕ್ಕೂ ಮನದು ಬೇಡ, ನಿಂದೇನಿದ್ದೀನಿ ಕರೆಕ್ಟಾಗಿ ಓದ್ಕೊಂತ ನೀನು ಮುಂದುವರಿ ಅಂತ ಹೇಳಿ ಆಯ್ತು ಅಂತೇಳಿ ಅದೇ ರೀತಿ ಆಕೆ ಹೋಗ್ತದ. ಆಕೆಗೆ ಈ ನಮ್ಮ ಜೀವನದ ಟ್ರ್ಯಾಕ್ ಐತೆ ಅಂತ ನಮ್ಮ ಮುಂದೆ ಹೇಳ್ಕೊಂಡಿಲ್ಲ, ಆಕೆ ಮುಂದೆ ಹೇಳಿಲ್ಲ. ಆಕೆ ಭಯಭೀತಾಗಿ ಹೇಳಿದಾಗ ನಮ್ಗೆ ನೋವಾಗ್ತದೆ. ಇದಕ್ಕೆ ಒಬ್ಬರ ಕೆಲಸ ಅಲ್ಲ, ಅವ್ನು ಇರೋದು ಮುನ್ನೋಳಿ, ಇಲ್ಲಿಂದ 100 ಕಿಲೋಮೀಟರ್ ದೂರ, ಅದು ಹಾಡಾಗಲೇ ಹುಬ್ಬಳ್ಳಿಯಲ್ಲಿ ಇಂಥ ದೊಡ್ಡ ಜನತೆ ಇರತಕ್ಕಂಥ ಮಹಾನಗರ 2ನೇ ರಾಜಧಾನಿ ಇಂಥ ವ್ಯವಸ್ಥೆ ಐತಿ ಅಲ್ಲ. ಅಂತ 6,000 ವಿದ್ಯಾರ್ಥಿಗಳ ಕ್ಯಾಂಪಸ್ನಾಗ ಅದಾರೆ. ಹಾಡಾಗಲ ಒಳಗೆ ಬಂದು ಮರ್ಡರ್ ಮಾಡ್ಬೇಕಂದ್ರೆ ಅವ್ನು ಒಬ್ಬರಿಗೆ ಸಾಧ್ಯನಾ? ಅವ್ನಿಗೆಲ್ಲ ರೀತಿಯಿಂದ ಸಪ್ಲೈ ಮಾಡ್ಯಾರ. ಅವ್ನಿಗೆ ಏನೇನು ಮಾಡಬೇಕು, ಅವ್ನ ನಿಷೇಧಾಗ ಹೆಂಗೆ ಒಗಿಬೇಕು, ಅವ್ನಿಗೆ ವೆಪನ್ಸ್ ಹೆಂಗೆ ಕೊಡಬೇಕು, ಆಕಿ ಬಂದಾಳ ಇಲ್ಲ ಅಂತ ಹೇಳೋರು ಯಾರು, ಅವ್ನಿಗೆಲ್ಲ ನೀವು ಸಿಡಿಯಾರ ನೀವು ಹಾಕಿಬಿಟ್ರೆ ಎಲ್ಲ ಸಿಗ್ತೈತಿ. ಇದೆಲ್ಲ ನಾವು ಹೇಳ್ಬೇಕಾ ಸರ್? ನೀವು ಪೊಲೀಸ್ ಇಲಾಖೆದವ್ರು ಇಮಿಡಿಯೇಟ್ಲಿ ಅದಕ್ಕೆ ಆಕ್ಷನ್ ತಗೋಬೇಕು. ಆಮೇಲೆ ಅದಕ್ಕೆ ಯಾವ ರೀತಿ ಪ್ರೀತಿ ಮಾಡಿ ಕೈ ಕೊಡೋರಿಗೆ ಶಿಕ್ಷೆ ಅಂತ ಮತ್ತೆ ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಅಂಥವ್ರನ್ನ ಈ ಕೇಸ್ನಾಗ ಇನ್ವಾಲ್ವ್ ಮಾಡ್ತಾರೆ. ಮತ್ತೆ ಅಂದ್ರೆ ಇನ್ನೂ ಇಬ್ಬರು ಮತ್ತೊಬ್ಬರು ಹೊಸ್ತಾಗಿ ಬಂದ್ರೆ ಅಂತಂದ್ರೆ ಅಂತ ಅವ್ರ ತಾಯಿ ಎಷ್ಟು ಸಪೋರ್ಟ್ ಮಾಡ್ಯಾಳೆ, ಅವ್ರ ತಂದೆ ಎಷ್ಟು ಸಪೋರ್ಟ್ ಮಾಡ್ಯಾನ, ಅವ್ರ ಅಕ್ಕ ಎಷ್ಟು ಸಪೋರ್ಟ್ ಮಾಡ್ಯಾಳೆ. ಈಗಿನ ಕೂಡ ಯಾಕೆ ಕಾಂಟ್ಯಾಕ್ಟ್, ಆಕೆ ಸ್ಟೂಡೆಂಟ್ ಅಲ್ಲ ಏನಲ್ಲ, ಅವ್ರ ಫ್ಯಾಮಿಲಿ ಕೂಡ ಇನ್ವಾಲ್ವ್ಮೆಂಟ್ ಆಗಿ ಈಗಿನ ಜಪ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡ್ಯಾರ. ಇಂಥವೆಲ್ಲ ನಡೆದಾಗ ನಾವು ಯಾರು ಮುಂದೆ ಹೇಳ್ಬೇಕು ಸರ್? ಅದಕ್ಕೆ ನಾನು JP ನಡ್ಡಾ ಸಾಹೇಬರಿಗೆ ವಿವರಣವಾಗಿ ಸತ್ಯ ಇದ್ದಿದ್ದು ಹೇಳಿಲ್ಲ. ನನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾವು ವಿನಂತಿ ಮಾಡಿದೆ, ಮಾಧ್ಯಮ ಮೂಲಕ ಅಂತ. ಅದ್ರ ಜೊತೆಗೆ ನಾನು ಗೃಹ ಸಚಿವರಿಗೆ ವಿನಂತಿ ಮಾಡಿದೆ, ಪೊಲೀಸ್ ಇಲಾಖೆಗೆ ವಿನಂತಿ ಮಾಡಿದೆ. ನಾವು ನಿಮ್ಮ ಜೊತೆಗೆ ಅಂತಾರೆ ಏನೂ ಕಾಣಬೇಕು, ಏನೂ ಕಾಣಿಸ್ಬೇಕು. ನನಗೆಲ್ಲ ಒಂದು ಸ್ವಲ್ಪ ಅಸ್ವಸ್ಥ ಅನ್ಸತ್ತೆ. ಅದಕ್ಕೆ ದಯಮಾಡಿ ಈಗಾದರೂ ಎಚ್ಚು ತಿಳ್ಕೊರಿ. ಇಡೀ ರಾಜ್ಯ ದೇಶ ನೋಡಾತೈತಿ. ಈಗ ನನ್ನ ಮಗಳ ನಿಮ್ಮ ಮಗಳ ತಿಳ್ಕೊರಿ, ಇಡೀ ರಾಜ್ಯದಾಗ ಇರೋರು ನಮ್ಮ ಮಕ್ಕಳ ತಿಳ್ಕೊರಿ, ಮುಂದೆ ಆಗ್ಲಾರ್ದ ಕಾಪಾಡ್ರಿ ಅಂತ ನಾನು ವಿನಂತಿ. ಈಗಾದ್ರೆ ಹೆಚ್ಚು ತಿಳ್ಕೊರಿ. ರಾಷ್ಟ್ರೀಯ ನಾಯಕರು ದಿಲ್ಲಿಯಿಂದ ಬಂದು ಹೋದ್ರು, ಅವರು ಇಂಥ ಚುನಾವಣೆ ಸಂದರ್ಭದಾಗ ಎಷ್ಟು ದೇಶದ ಜವಾಬ್ದಾರಿ ಐತಿ ಅಂಥವ್ರು ಬಂದು ಹೋದ್ರ. ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮವ್ರೆ ಇಲ್ಲೇ ಅದಾರ, ಅವ್ರಿಗೆ ಯಾರೋ ದಿಕ್ಕು ತಪ್ಸಾತಾರ ಸರ್. ಅವ್ರಂಥ ವ್ಯಕ್ತಿಗಳಲ್ಲ. ಇವತ್ತು ಗೃಹ ಮಂತ್ರಿಗಳು ಕೂಡ ಒಳ್ಳೆ ಮನುಷ್ಯರ, ಆದ್ರೆ ಅವ್ರು ದಿಕ್ಕು ತಪ್ಸಾತಾರ. ಇಲ್ಲಿಂದನೇ ಷಡ್ಯಂತ್ರ ಐತದ, ಬೇರೆ ಏನೂ ಇಲ್ಲ. ಅದಕ್ಕೆ ನನಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟೆ ನಾನು. ಆ ರೀತಿಯಾಗಿದೆ. ದಯಮಾಡಿ ನೀವು ವಿಶ್ವಾಸ ಕಳ್ಕೊಂಡಿರೋದು ರಾಜ್ಯ ಸರ್ಕಾರದ ಮೇಲೆ ಅಥವಾ ಕಾಂಗ್ರೆಸ್ ನಾಯಕರ ಮೇಲೆ? ಈಗ ಸರ್ಕಾರ ಇರೋದೇ ಕಾಂಗ್ರೆಸ್ ಅಲ್ಲ, ಪ್ರಮುಖವಾಗಿ ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸಿದ್ರೆ ಹುಬ್ಳಿಯಲ್ಲಿರುವಂತ ನಾಯಕರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರ, ಆ ಅರ್ಥ ನಾನು ಕೇಳಿದ್ದು. ಹುಬ್ಳಿಯಲ್ಲೇ ಇರ್ತಕ್ಕಂಥವ್ರು ದಿಕ್ಕು ತಪ್ಪಿಸ್ತಾರೆ ಸರ್ಕಾರಕ್ಕೆ. ಮತ್ತು ಅವರು ಬೇರೆ ಯಾರೂ ಅಲ್ಲ, BJP-ಅವರಾಗಲಿ ಮತ್ತೊಬ್ಬರಲ್ಲ. ಅಧಿಕಾರದಲ್ಲಿ ಇರ್ತಕ್ಕಂಥ ಪೊಲೀಸವ್ರು ಯಾರು ಆಫೀಸರ್ಸ್ ಅವರು? ಸರ್ಕಾರದವ್ರ ಆಫೀಸರ್ಸ್ ಹೌದಲ್ಲ. ಅವ್ರು ಏನು ಕೊಡತ್ತಾರೆ? ಅವ್ರೇನು ಮಾಹಿತಿ ಕೊಟ್ಟು ಹೇಳ್ಸಾತಾರೆ, ಅವ್ರನ್ನೂ ಬದ್ಧ ಮಾಡತ್ತಾರೆ ಇವರು. ಅದರಿಂದ ಇವ್ರು ಎಲ್ಲರೂ ಡ್ಯಾಮೇಜ್ ಆಗ್ತಾರೆ. ಬಂದರು ನನ್ನ ಮಗಳಂತೂ ಸತ್ತೋದ್ಲು, ಒಳ್ಳೆ ಕೊಡಕ್ಕೆ ಆಗಂಗಿಲ್ಲ. ಮತ್ತೊಬ್ಬರನ್ನ ಹೆಣ ತಗೋಬೇಡ್ರಿ ಅಂತ ಹೇಳ್ತೇನೆ ನಾನು. ಅದಕ್ಕೆ ದಯಮಾಡಿ ಇಂಥದ್ದು ಈಗರೇ ಎಚ್ಚರಿತೀರಿ ಗೃಹ ಮಂತ್ರಿಗಳೇ. ನೀವು ಏನು ಮಾಡಕ್ಕೆ ಹೊಂಟ್ರಿ? ನಿಮ್ಮ ಕೊಟ್ಟಂತ ಹೈಕೋರ್ಟ್ ಅವ್ರು ನಿಮಗೆ ದಾರಿ ತಪ್ಪಿಸಿ ಎತ್ತು ಹೋಗಿರೋರ್ನ ಬೇರೆದವ್ರನ್ನ ತೊಗೊಂಡ್ಬರ್ರಿ. ಅವ್ರನ್ನೇ ಇಟ್ಕೊಂಡು ಇಷ್ಟು ಮುಲಾಜಿಕೆ ಆಯ್ತೀರಿ. ಅವ್ರನ್ನ ಇಟ್ಕೊಂಡೆ ನೀವು ಏನು ಸಂಧೆ ಮಾಡೋರಿದ್ದೀರಿ? ಇನ್ನೂ ಏನು ಅನ್ಯಾಯ ಮಾಡಿಸ್ಕೊಳ್ಳೋರಿದ್ದೀರಿ? ಯಾಕೊಬ್ರು ಅಪೋಸಿಷನ್ ಆಯುಕ್ತರನ್ನ ಎತ್ತು ಹೋಗ್ಯಾಕೆ ನಿಮ್ಗೆ ಅಧಿಕಾರ ಇಲ್ವಾ? ಮುಖ್ಯಮಂತ್ರಿಗಳೇ ಆದೇಶ ಮಾಡ್ರಿ. ಬದ್ಲಿ ಹೆಣ್ಣು ಮಗಳೇ ನ್ಯಾಯ ಕೊಡಕ್ಕಾಗಿಲ್ರಿ ಹೆಣ್ಣು ಮಕ್ಕಳಿಗೆ.
ಮಾಡ್ಬೇಕು ನಾವು 5 ದಿವಸ ಆತ ಬರೀ ನಿಮ್ಮ ಜೊತೆಗೆ ಅದೇನಿ ಕೈ ಮುಗಿದು ಏನು ಮಾಡೋಣ ತಗೊಂಡು IPS ಆಫೀಸರ್ ನೀವು ಯಾರು ಬಂಧಿಸಿರಿ ಅಂದರೆ ಸ್ವಲ್ಪ ನೋಡ್ರಿ ನನ್ನ ರೊಚ್ಚಿಗೆ ಎಬ್ಬಿಸ್ಬೇಡ್ರಿ ದಯಮಾಡಿ ನಾನು ಕೂಡ ನಿಮ್ಮ ಕೂಡ ಹೆಜ್ಜೆ ಹಾಕೀನಿ ನಾನು ನಿಮ್ಮ ಪಕ್ಷದ ಕಾರ್ಯಕರ್ತ ಇದ್ದೀನಿ ಕಾರ್ಪೊರೇಟರ್ ಇದ್ದೀನಿ ನಾನು ಜೆಂಡ ಹಿಡ್ಕೊಂಡು ಅಡ್ಡಾಡಿ ಜನರಿಗೆ ಕಡೆ ಓಟ್ ಕೇಳೀನಿ ಓಟ್ ಹಾಕ್ಯಾರ ನಿಮ್ಮನ್ನ ಅಧಿಕಾರಕ್ಕೆ ತಂದಾರ ನಾನು ನಾಳೆ ನಿಮ್ಮ ಸರ್ಕಾರದವ್ರೆ ನಿನಗೆ ನ್ಯಾಯ ಕೊಡಲಿಲ್ಲ ನನ್ನ ಮಚ್ಚೆಲ್ಲ ಹೊಡೆಯತ್ತಾರೆ ನನ್ನ ಜನರು ನನಗೆ ಓಟ್ ಹಾಕಿದಂಥ ಜನ ಅವ್ರಿಗೇನು ಉತ್ತರ ಕೊಡಲಿ ಹೆಂಗೆ ಮುಖ ತೋರಿಸ್ಲಿ ನಾನು ನಾಳೆ ನಿಮಗೆ MP ದಾಗ ಹೆಂಗೆ ನಾನು ಓಟ್ ಕೇಳಿ ಹೋಲಿ ನನ್ನ ಕಾರ್ಯಕರ್ತರು ಹೆಂಗೆ ಹೋಗ್ಬೇಕು ಬೂತ್ ಅಧ್ಯಕ್ಷರು ಹೆಂಗೆ ಹೋಗ್ಬೇಕು ಅವ್ರಿಗೆ ನನ್ನ ಮುಖಂಡರಿಗೆ ಬೇಕು ಬೇಡ ನನ್ನ ಸಹಪಾಠಿಗಳು ಬೇಕು ಬೇಡ ನನ್ನ ತೆಳಗೆ ಮುಂದೆ ಆಗುವಂಥ ಕಾರ್ಯಕರ್ತರದಾರ ಲೀಡರ್ ಆಗೋರು ಅವ್ರಿಗೆ ಹೆಂಗೆ ಉತ್ತರ ಕೊಡಲಿ ಅದಕ್ಕೆ ನೋಡಿ ಭಾಳ ಚರ್ಚೆ ಮಾಡಿದ್ರೆ ಸರಿಯಲ್ಲ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋರಿ ಅರೆಸ್ಟ್ ಮಾಡಿರಿ ಸಾಕು ಎಷ್ಟೋ ಮತ್ತೆ ಬದಲಾಕೈತಿ ನೀವು ಹಿಂಗೆ ಸುಮ್ಮನೆ ಕುಂತ್ರೆ ಭಾಳ ಕಷ್ಟ ಆಕೈತಿ ದಯಮಾಡಿ ಅದನ್ನು ಮುಂದಿನ ದಿವಸ ಈ ರೀತಿ ಈಗರ ಎಚ್ಚೆತ್ತಾಗ್ರಿ ಎಂತಿಂತ ನಾಯಕರು ಎಲ್ಲ ಸಂಘ ಸಂಸ್ಥೆಗಳು ಒತ್ತಾಯ ಮಾಡತ್ತಾರ ಇಲ್ಲ ಅದೇ ಏನಾರ ಒಂದು ಕ್ರಮ ತಗೋರಿ ಸರ್ ನಿಮ್ಮ ಕಡೆಯಿಂದ ಏನು ನನಗೆ ಕೂದಲೇಳಿ ಎಷ್ಟು ಸಪೋರ್ಟ್ ಆಗೈತೆ ಏನಾದ್ರು ಆಗೈತಿ ಸರ್ ಹೇಳ್ರಿ ಮೇಡಮ್ ಹೇಳ್ತಾರ ನಿಮ್ಮ ಜೊತೆಗೆ ಅದೇ ಇಷ್ಟೇ ಇದನ್ನ ಬಿಟ್ಟು ನಾನು ಜೊತೆಗೆ ತೊಗೊಂಡು ನನ್ನ ಮನ್ಯಾಗ ನೀವೇ ಎಲ್ಲರೂ ಜೊತೆಗೆ ಇಡೀ ದೇಶ ಜೊತೆಗೆ ಐತೆ ನನಗೆ ರಾಜ್ಯದ ಜೊತೆಗೆ ಐತಿ ತೋರ್ಸಾತಾರ ಮನೆಗೆ ಬಂದು ಸಂತಾನ ಹೇಳತ್ತಾರ ಒಬ್ರ ಇಬ್ರ ಬಂದಿಲ್ಲ ವಿಡಿಯೋ ಬರ್ತಾ ಇದ್ದಾವೆ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ತಾಲೂಕು ವೈಸ್ ಸ್ಟೇಟ್ ವೈಸ್ ದೇಶ ವ್ಯಾಪ್ತಿ ಬರತ್ತಾ ಇದೆ ಏನು ಅವರು ಈಗೂ ನನ್ನ ಮೇಲೆ ಈಗೂ ನನಗೆ ಇದ ಮಾತಾಡಿದ್ರೆ ನಾನೇನು ಮಾಡಲಿ ದಯಮಾಡಿ ನಾನು ಭಾಳ ರೋಚಿಗೆ ಎಬ್ಬಿಸ್ಬೇಡ್ರಿ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ಈಗಾದರೂ ಎಚ್ಚೆತ್ರಿ ಒಳ್ಳೆ ನಿಮ್ಮ ಜನ ಈಗೂ ಚುನಾವಣೆ ಇದೆ ಎಡಿ ಬಿದ್ದರೆ ಓಟ್ ಹಾಕ್ಬೇಕು ಅವರು ವಿಶ್ವಾಸ ಇಟ್ಟು ಓಟ್ ಹಾಕ್ಬೇಕು ಮಾಡಿರಿ ಕೆಲವೊಂದು ಒಳ್ಳೆ ಕೆಲಸನೂ ಮಾಡಿರಿ ಇದು ಒಂದಕ್ಕೆ ನಿಮ್ಮನ್ನು ಅಪಪ್ರಚಾರ ಮಾಡಬಾರ್ದು ಅಪಪ್ರಚಾರ ಆಗೋದಿಲ್ಲ ಬಟ್ ನೀವೇನು ಮಾಡಿ ನನ್ನ ಜನತೆಗೆ ತೋರಿಸ್ರಿ ಸಾಕು ನನಗೂ ಶಾಂತಿ ಕೊಡ್ರಿ ನನ್ನ ಮಗಳು ಮನಸ್ಸಿಗೆ ಶಾಂತಿ ಆಗ್ಬೇಕು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ನಮಗೂ ಕೂಡ ನ್ಯಾಯ ಸಿಗ್ಬೇಕು ಹಿಂಗೆ ಮುಂದೆ ಬೇರೆ ನ್ಯಾಯ ಕೂಡ ಆಗಬಾರ್ದಂಗೆ ನೀವೇನಾರ ಕ್ರಮ ತಗೋರಿ ನಿಮ್ಮ ಹೀರೋ ಮಾಡ್ತಾರ ಇದಾಗಿತ್ತು ನೇಹಾ ಅವರ ತಂದೆ ನಿರಂಜನ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.